ಒಂದು 6-7 ವರ್ಷದ ಹಿಂದೆ ನನಗೆ ತುಂಬ ಬ್ಯಾಕ್ ಪೇನ್. ಸ್ಕ್ಯಾನ್ ಮಾಡಿಸಿದಾಗ ಹೇಳಿದ್ರು ಡಿಸ್ಕ್ ಹರ್ನಿಯೇಷನ್ ಆಗಿದೆ L4, L5, S1 ಅಲ್ಲಿ ಇಲ್ಲ. ಸರ್ಜರಿ ಮಾಡಿಸ್ಬೇಕು ಸರಿ ಆಗಬೇಕು ಅಂದರೆ ಅಂತ. ಸರ್ಜರಿನೂ ಸ್ಕೆಡ್ಯೂಲ್ ಆಗಿತ್ತು. ಅವಾಗ ನಾನು ದುಬೈನಲ್ಲಿದ್ದೆ. ಒಂದಿನ ಈ ವಿಡಿಯೋ ನೋಡ್ತೀನಿ. ಆಗಿದೆ, ಸ್ವಲ್ಪ ಇದಾಗಿದೆ, ಅದು ನಿಮ್ಗೆ ಆಪರೇಷನ್ ಮಾಡುವ ಅಂತ ಹೇಳ್ತಾರೆ. ನಿಮ್ಗೂ ತೋರ್ತದೆ, ಒಮ್ಮೆ ಆಪರೇಷನ್ ಮಾಡಿ ಎಲ್ಲ ಹೋದ್ರೆ ಸುಖ ಆದ್ರೆ ತೊಂದರೆ ಇಲ್ಲಲ್ವ, ಮತ್ತೆ ಆಪರೇಷನ್ ಮಾಡುವ. ಅದು ಸ್ವಲ್ಪ ನನಗೆ ಆಪರೇಷನ್ ಮಾಡುವ. ಈ ವಿಡಿಯೋ ನೋಡಿದೆ ನಾನು ಅವಾಗ. ಡಾಕ್ಟರ್ BM ಹೆಗಡೆ ಸರ್ದು ಅದಕ್ಕೆ ಚಿಕ್ಕ ಪುಟ್ಟ ಬ್ಯಾಕ್ ಪೇನ್ಗಳಿಗೆ ಸರ್ಜರಿ ಮಾಡಿಸಿದ್ರೆ ಏನೇನು ಸೀರಿಯಸ್ ತೊಂದರೆಗಳಾಗ್ಬೋದು ಅಂತ ಈ ವಿಡಿಯೋ ನೋಡಿದೆ. ಅಂದರೆ 6-7 ವರ್ಷದ ಹಿಂದೆನೆ ಸರ್ಜರಿ ಏನು ಪ್ಲ್ಯಾನ್ ಆಗಿತ್ತು ನಂದು, ಆ ಸರ್ಜರಿನ ಕ್ಯಾನ್ಸಲ್ ಮಾಡಿಸಿ. ಅಂದರೆ ಅವಾಗ ನನಗೆ ಇನ್ಶೂರೆನ್ಸಲ್ಲಿತ್ತು, ಸರ್ಜರಿ ಏನು ದುಡ್ಡು ಕೊಡಬೇಕಾಗಿರಲಿಲ್ಲ. ಬಟ್ ಸ್ಟಿಲ್ ನಾನೊಬ್ಬ ಫಿಟ್ನೆಸ್ಸಲ್ಲಿರೋನು, ಬ್ಯಾಕ್ ಸರ್ಜರಿ ಮಾಡಿಸಿ ಸರ್ಜರಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ನನ್ನ ಕರಿಯರೇ ಖತಮ್. ಸೊ ನಾನು ಸರ್ಜರಿನ ಕ್ಯಾನ್ಸಲ್ ಮಾಡಿಸಿ ಆಲ್ಟರ್ನೇಟಿವ್ ಆಗಿ ನನ್ನ ಬ್ಯಾಕ್ ಪೇನ್ ಹೇಗೆ ಸರಿ ಮಾಡೋದು ಅನ್ನೋ ಹುಡುಕಾಟ ಸ್ಟಾರ್ಟ್ ಮಾಡಿದೆ. ಆ ಹುಡುಕಾಟದಲ್ಲಿ ಇವತ್ತು ನಾನೊಬ್ಬ ಬ್ಯಾಕ್ ಪೇನ್ನ ಒಂದು ಮಟ್ಟಿಗೆ ಸರಿ ಮಾಡುವಷ್ಟು ಎಕ್ಸ್ಪರ್ಟೈಸ್ ಆದರೂ ತಿಳ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ಒಂದು 3 ವಿಡಿಯೋ ಇದೆ. ಸಯಾಟಿಕಾ ಇದ್ರೆ ಯಾವ ಥರ ಎಕ್ಸಸೈಸ್ ಮಾಡಬೇಕು, ಬ್ಯಾಕ್ ಪೇನ್ L4, L5, S1 ಇದೆಲ್ಲ, ಡಿಸ್ಕ್ ಬಲ್ಜ್ ಇದ್ರೆ, ಸ್ಲಿಪ್ ಡಿಸ್ಕ್ ಇದ್ರೆ ಯಾವ ಥರ ಎಕ್ಸಸೈಸ್ ಮಾಡಬೇಕು, ಹಿಪ್ ಪೇನ್ ಇದ್ರೆ, ಸೊಂಟ ನೋವಿದ್ರೆ ಯಾವ ಥರ ಎಕ್ಸಸೈಸ್ ಮಾಡಬೇಕು, ಇದೆಲ್ಲದನ್ನು ನಾನು ಪೋಸ್ಟ್ ಮಾಡಿದ್ದೀನಿ. ಅದೆಲ್ಲ ಸ್ವಲ್ಪ ಸೈಂಟಿಫಿಕ್ ವಿಡಿಯೋ, ಬಟ್ ಅದಕ್ಕೆ ಒಂದು ನಾನ್ ಸೈಂಟಿಫಿಕ್ ಸೈಡ್ ಕೂಡ ಇದೆ. ಓಕೆ, ಬ್ಯಾಕ್ ಪೇನು ಬರೇ ಸ್ಟ್ರಕ್ಚರಲ್ ಪ್ರಾಬ್ಲಮ್, ಅಂದರೆ ನಮ್ಮ ದೇಹದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅನ್ನೋದು ಮಾತ್ರಕ್ಕೆ ಬರಬೇಕು ಅಂತಿಲ್ಲ. ಎಮೋಷನಲ್ ಪ್ರಾಬ್ಲಮ್, ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್, ಅಥವಾ ಮಸ್ಕ್ಯುಲರ್ ಇಂಬ್ಯಾಲೆನ್ಸ್, ಅಥವಾ ಮಸಲ್ ಸ್ಟ್ರೆಂತ್ ಕಡಿಮೆ ಇರೋದು, ಈ ಥರ ವಿಷಯಗಳಿಗೂ ಬ್ಯಾಕ್ ಪೇನ್ ಬರ್ಬೋದು. ಅಥವಾ ಎಕ್ಸ್ಟ್ರೀಮ್ ಸ್ಟ್ರೆಸ್ಸಲ್ಲಿ ಇದ್ದರೆ ಈ ಥರ ವಿಷಯಗಳಿಗೂ ಬ್ಯಾಕ್ ಪೇನ್ ಬರ್ಬೋದು. ಓಕೆ, ಕೆಲವೊಬ್ಬರಿಗೆ ಒಂದು ರೀತಿಯ ಎಮೋಷ್ನಲಿ ಸೈಕಲಾಜಿಕಲ್ ಪೇನ್ ಕೂಡ ಉಂಟಾಗುತ್ತೆ. ಇದಕ್ಕೆ ಸೈಕೋಸೊಮ್ಯಾಟಿಕ್ ಇಲ್ನೆಸ್ ಅಂತ ಹೇಳ್ತಾರೆ. ಸೈಕೋಸೊಮ್ಯಾಟಿಕ್ ಪೇನ್ ಅನ್ನೋದು ಈಗ ಯಾವುದೋ ಒಂದು ಪ್ರದೇಶದಲ್ಲಿ, ಅಂದರೆ ಅಪ್ಪರ್ ಬ್ಯಾಕಲ್ಲೋ, ಲೋವರ್ ಬ್ಯಾಕಲ್ಲೋ, ಅಥವಾ ಸೊಂಟದಲ್ಲೋ ಯಾವುದೋ ಒಂದು ಜಾಗದಲ್ಲಿ ನಿಮಗೆ ನೋವುಗಳು ಓನ್ಲಿ ನೀವು ಎಮೋಷ್ನಲಿ ಸ್ಟ್ರೆಸ್ಡ್ ಆದಾಗ ಬರ್ತಾ ಇದೆ. ಕೆಲವೊಬ್ಬರಿಗೆ ಆಂಗ್ಸೈಟಿ ಇರೋರಿಗೆ, ಕೆಲವೊಂದು ಟ್ರಾಮಾ ಆಗಿರೋರಿಗೆ, ಫಿಸಿಯೋಲಾಜಿಕಲಿ ಅಂದರೆ ಬಾಡಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರೋದ್ರಿಂದನೇ ನೋವುಗಳು ಬರಬೇಕು ಅಂತಿಲ್ಲ. ಯಾವುದೋ ಒಂದು ಫಿಸಿಯೋಲಾಜಿಕಲ್ ಪ್ರಾಬ್ಲಮ್ ಇದೆ ಅಂದರೆ ಬೆಳಗ್ಗೆ ನೋವಿದೆ ಸಂಜೆ ನೋವಿರಲ್ಲ, ಸಂಜೆ ನೋವಿದೆ ಬೆಳಗ್ಗೆ ನೋವಿರಲ್ಲ, ಈ ಥರ ಇರಲ್ಲ. ಫಿಸಿಯೋಲಾಜಿಕಲಿ ನಮ್ಮ ಬಾಡಿಲಿ ಏನಾದರೂ ಒಂದು ಗಾಯ ಆದರೆ 24 ಗಂಟೆ ನೋವ್ತಿರುತ್ತೆ ತಾನೆ. ಅದೇ ರೀತಿ ಯಾರನ್ನೋ ಒಬ್ಬನು ಬರೀ ಕನ್ಸಲ್ಟ್ ಮಾಡೋದು ಬೇರೆ, ಅವರ ಜೊತೆ ಒಂದು ಜರ್ನಿ ಮಾಡೋದು ಬೇರೆ. ಓಕೆ, ನಾನು ಒಂದು 1000ಕ್ಕಿಂತ ಹೆಚ್ಚು ಜನರ ಜೊತೆ ಒಂದು ವೆಲ್ನೆಸ್ ಫಿಟ್ನೆಸ್ ಜರ್ನಿ ಅಂತ ಮಾಡಿರೋದ್ರಿಂದ ಹಲವಷ್ಟು ಜನರ ಅನುಭವಗಳನ್ನು, ಹೀಲಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಿರ್ತೀನಿ. ಸೊ ಆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಈ ಥರ ಸಮಸ್ಯೆಗಳಿಗೆ ಮಾತ್ರೆಗಳೊಂದೇ ಪರಿಹಾರ ಅಲ್ಲ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಇನ್ನೊಂದು ಡೀಟೇಲ್ಡ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ.